ಅವೇದ್ಯತ್ವೇ ಸ್ವ ಅವೇದ್ಯತ್ವೇ ವಿಷಯತ್ವ ಇಲ್ಲ ಅಂತಾದರೆ ವಿಷಯತ್ವಾಭಾವವು ಕೀರ್ತಿತೆ ಹೇಳಲ್ಪಟ್ಟರೆ ಅಜ್ಞಾನವೇದನಸ್ಯ ಏವ ಅಜ್ಞಾನದ ಜ್ಞಾನಕ್ಕೇನೆ ಅತ್ಯಂತ ವೇದನಾ ಅತ್ಯಂತ ಸಂಕಟವು ಭವೇತ್ ಉಂಟಾಗುತ್ತದೆ. ಅರ್ಥಾತ್ ಅಜ್ಞಾನದ ಜ್ಞಾನವೇ ಇಲ್ಲ ಅಂತಾಗುತ್ತೆ. ಯತಃ ಏಕೆಂದರೆ ಅವಚ್ಛಿನ್ನ ದರ್ಶನಂ ಅವಚ್ಛಿನ್ನದ ಜ್ಞಾನವು ಅವಚ್ಛೇದಕ ದೃಗ್ವ್ಯಾಪ್ತಂ ಅವಚ್ಛೇದಕ ಜ್ಞಾನದಿಂದ ವ್ಯಾಪ್ತವಾಗಿದೆ. ಹಿಂದೆ ಹೇಳಿದ್ದದೆ, ಘಟಾವಚ್ಛಿನ್ನ ಚೈತನ್ಯನ ಜ್ಞಾನ ಬರಬೇಕು, ದಂಡಾವಚ್ಛಿನ್ನ ಚೈತನ್ಯನ ಜ್ಞಾನ ಬರಬೇಕು ಅಂತಾದರೆ ಅವಚ್ಛೇದಕವಾದ ದಂಡದ ಜ್ಞಾನ ಬೇಕು. ಹಾಗೆ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರಬೇಕು ಅಂತಂದರೆ ಅವಚ್ಛೇದಕನಾದ ಆತ್ಮನ ಜ್ಞಾನ ಬೇಕೇ ಬೇಕು. ಸ್ವಯಂ ಆತ್ಮನೇ ವಿಷಯ ಅಜ್ಞಾನಕ್ಕೆ ವಿಷಯ. ತಸ್ಯ ಚ ಆ ಆತ್ಮನಿಗೆ ಸ್ವ ಅವೇದ್ಯತ್ವೇ ಸಾಕ್ಷಿಯಿಂದ ವಿಷಯತ್ವಾಭಾವವು ಕೀರ್ತಿತೆ ಹೇಳಲ್ಪಟ್ಟರೆ ಅಜ್ಞಾನ ವೇದನಸ್ಯ ಏವ ಅಜ್ಞಾನದ ಜ್ಞಾನಕ್ಕೇನೆ ಅತ್ಯಂತ ವೇದನಾ ಅತ್ಯಂತ ಸಂಕಟವು ಭವೇತ್ ಉಂಟಾಗುತ್ತದೆ. ಅರ್ಥಾತ್ ಅಜ್ಞಾನದ ಜ್ಞಾನವೇ ಇಲ್ಲ ಅಂತಾಗುತ್ತದೆ. ಯಾಕೆ? ಯತಃ ಏಕೆಂದರೆ ಅವಚ್ಛಿನ್ನ ದರ್ಶನಂ ಅವಚ್ಛಿನ್ನ ಜ್ಞಾನವು ಅವಚ್ಛೇದಕ ದೃಗ್ವ್ಯಾಪ್ತಂ ಅವಚ್ಛೇದಕ ಜ್ಞಾನದಿಂದ ವ್ಯಾಪ್ತವಾಗಿದೆ. ವಿಷಯ ಅಲ್ಲಿದೆ, ಅಜ್ಞಾನ ವಿಷಯ ಅಂತರ್ಥ. ಆತ್ಮ ಇದ್ದಾನಲ್ಲ ಅವನು ಅಜ್ಞಾನಕ್ಕೆ ವಿಷಯ. ಸ್ವಯಂ ಆತ್ಮ ಅವನೇ ತಸ್ಯ ಆತ್ಮನಃ ಸ್ವ ಅವೇದ್ಯತ್ವೇ ಕೀರ್ತಿತೆ. ಆತ್ಮ ಸಾಕ್ಷಿಯಿಂದ ವೇದ್ಯನಲ್ಲ ಅಂತ ಆಗಿಬಿಟ್ರೆ ಉಕ್ತರೀತ್ಯ ಪರವೇದ್ಯತ್ವ ಅಸಂಭವಾತ್ ಹಿಂದೆ ಹೇಳಿದ ರೀತಿಯಲ್ಲಿ ಮನೋವೃತ್ತಿಯಿಂದ ಆತ್ಮನ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಜ್ಞಾನವೇದನಸ್ಯ ಅಜ್ಞಾನಜ್ಞಾನಸ್ಯ ಅತ್ಯಂತ ವೇದನಾ ಅತಿಸಂಕಟಂ ಭವೇದಿತಿ ಭಾವ. ಅಜ್ಞಾನವೇದನ ಅಂದರೆ ಏನರ್ಥ? ಅಜ್ಞಾನದ ಜ್ಞಾನ ಅಂತರ್ಥ. ಅಜ್ಞಾನ ಜ್ಞಾನಸ್ಯ ವೇದನಾ ನಪುಂಸಕಲಿಂಗ ಜ್ಞಾನ ಅಂತರ್ಥ. ವೇದನಾ ಸ್ತ್ರೀಲಿಂಗ ಇದೆಯಲ್ಲ ಅದು ಸಂಕಟ ಅಂತರ್ಥ. ಸ್ತ್ರೀಲಿಂಗ ಹೇಳಿದ್ರೆ ಸಂಕಟ, ನಪುಂಸಕಲಿಂಗ ಹೇಳಿದರೆ ಜ್ಞಾನ. ವೇದನ ಒಂದೇ ಶಬ್ದ, ಅದು ವೇದನಂ ಅಂದರೆ ಜ್ಞಾನ ಅಂತರ್ಥ, ವೇದನಾ ಅಂದರೆ ಅದು ಸಂಕಟ ಅಂತರ್ಥ. ಅಜ್ಞಾನ ವೇದನಸ್ಯ ಅಜ್ಞಾನದ ಜ್ಞಾನಕ್ಕೆ ಅತ್ಯಂತ ವೇದನಾ ಅತಿ ಸಂಕಟಂ ಭವೇತ್ ಅಂತರ್ಥ. ಅವಚ್ಛೇದಕ ಆತ್ಮಜ್ಞಾನಾಭಾವೆ ತದವಚ್ಛಿನ್ನ ಅಜ್ಞಾನಜ್ಞಾನಮಪಿ ಸುತರಾಂ ನ ಸ್ಯಾದಿತಿ ಭಾವ. ಅವಚ್ಛೇದಕವಾದ ಅಜ್ಞಾನದ ಆತ್ಮನ ಜ್ಞಾನ ಇಲ್ಲ ಅಂತಾದರೆ ಆತ್ಮಾವಚ್ಛಿನ್ನವಾದ ಅಜ್ಞಾನದ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವಚ್ಛೇದಕವಾದ ದಂಡದ ಜ್ಞಾನ ಇಲ್ಲ ಅಂದರೆ ದಂಡಾವಚ್ಛಿನ್ನ ಚೈತನ್ಯನ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೋ ಹಾಗೆ ತದೇವ ಉಪಪಾದಯತಿ, ಅದನ್ನು ಹೇಳ್ತಾ ಇದ್ದಾರೆ. ಅವಚ್ಛೇದಕ ದೃಗ್ವ್ಯಾಪ್ತಂ ಯದವಚ್ಛಿನ್ನ ದರ್ಶನಂ ಅಂತ. ಜ್ಞಾನಸ್ವರೂಪತಃ ಕಿಂ ಸ್ಯಾತ್ ತತ್ತದ್ಗೋಚರತಾಂ ವಿನಾ ಘಟಜ್ಞಾನಂ ಜ್ಞಾನಮಿತಿ ಕಿಮನ್ಯ ವ್ಯವಹಾರಕೃತೆ. ಅಲ್ಲ, ಆತ್ಮನ ಜ್ಞಾನ ಅದು ಸಾಕ್ಷಿಯಿಂದಲೇ ಬರಬೇಕಾಗಿಲ್ಲ. ಮತ್ತೇನಾಗಿದೆ? ಆತ್ಮಜ್ಞಾನ ರೂಪನಾಗಿದ್ದಾನೆ. ಆದ್ದರಿಂದ ಆತ್ಮನ ಜ್ಞಾನ ಇಲ್ಲ ಅಂತಾದರೂ ಕೂಡ ಆತ್ಮನು ಜ್ಞಾನರೂಪನಾದ್ದರಿಂದಾಗಿ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರುತ್ತೆ. ಆತ್ಮನ ಜ್ಞಾನ ಬೇಕಾಗಿಲ್ಲ. ಆತ್ಮನ ಜ್ಞಾನ ಇಲ್ಲ ಅಂತಾದರೂ ಕೂಡ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರುತ್ತೆ. ಯಾಕೆ ಬರುತ್ತೆ? ಆತ್ಮನು ಜ್ಞಾನರೂಪನಾಗಿದ್ದಾನೆ ಅಂತ ಅವ್ರು ಹೇಳಬೇಕು. ಅವರೇನಾದರೂ ಈ ರೀತಿ ಪರಿಹಾರ ಹೇಳಬೇಕು. ನಾವು ಹೇಳಿದ್ದು ಆತ್ಮನ ಜ್ಞಾನ ಬಂದ್ರೇ ಆತ್ಮಾವಚ್ಛಿನ್ನ ಅಜ್ಞಾನ ಬರಲಿಕ್ಕೆ ಅಜ್ಞಾನದ ಜ್ಞಾನ ಬರಲಿಕ್ಕೆ ಸಾಧ್ಯ. ಅದರಿಂದ ಆತ್ಮನ ಜ್ಞಾನ ಬಂತು ಅಂತಾದರೆ ಸ್ವ ಅವೇದ್ಯತ್ವ ಇಲ್ಲ ಅಂತ ಹೇಳಿದ್ದು. ಅದಕ್ಕೆ ಅವರೇನು ಹೇಳ್ತಾರೆ? ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರಬೇಕು. ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರಬೇಕು ಅಂತಂದರೆ ಆತ್ಮ ಅವಚ್ಛೇದಕನಾಗಿದ್ದಾನೆ. ಅವಚ್ಛೇದಕನಾದ ಆತ್ಮನ ಜ್ಞಾನ ಬೇಕು ಅಂತಿಲ್ಲ. ಅವನೇನಾಗಿದ್ದಾನೆ? ಜ್ಞಾನರೂಪನಾಗಿದ್ದಾನೆ.
ಆತ್ಮನು ಜ್ಞಾನರೂಪನಾದ್ದರಿಂದ ಅವಚ್ಛೇದಕನಾದ ಆತ್ಮನ ಜ್ಞಾನ ಇಲ್ಲ ಅಂತಾದರೂ ಕೂಡ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರುತ್ತೆ ಅಂತೇನಾದರೂ ಹೇಳಿದ್ರೆ ಅದಕ್ಕೆ ದೋಷವನ್ನು ಹೇಳ್ತಾ ಇದ್ದಾರೆ. ರೂಪತ್ವತಃ ಕಿಂ ಸ್ಯಾತ್, ಆತ್ಮ ಜ್ಞಾನರೂಪನಾಗಿದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ತತ್ತದ್ಗೋಚರತಾಂ ವಿನ ಆ ಜ್ಞಾನ ಆತ್ಮವಿಷಯಕ ಅಲ್ಲ ಅಂತಾಗಿಬಿಟ್ರೆ ಆವಾಗ ಅದರಿಂದ ಏನು ಪ್ರಯೋಜನ ಇದೆ? ಯಾಕೆ ಜ್ಞಾನ ಆಗಿದೆ ಎಂದ ಮಾತ್ರಕ್ಕೆ ಎಲ್ಲವನ್ನು ವಿಷೀಕರಿಸೋದಿಲ್ಲ. ಅದನ್ನು ಹೇಳ್ತಾರೆ ಘಟಜ್ಞಾನಂ ಜ್ಞಾನಮಿತಿ. ಘಟಜ್ಞಾನ ಹೌದಾ ಅಲ್ವಾ? ಹಾಗಾದರೆ ಘಟಜ್ಞಾನವು ಜ್ಞಾನ ಆಗಿದೆ ಅಂತ ಇಟ್ಕೊಂಡು ಅದು ಪಟ ವ್ಯವಹಾರ ಮಾಡುತ್ತೇನು? ಘಟಜ್ಞಾನ ಬಂದರೆ ಅದು ಜ್ಞಾನ ಆಗಿದೆ ಎಂಬ ನಿಮಿತ್ತದಿಂದ ಪಟ ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಆತ್ಮನು ಜ್ಞಾನರೂಪನಾಗಿದ್ದಾನೆ ಎಂದ ಮಾತ್ರಕ್ಕೆ ಆತ್ಮಾವಚ್ಛಿನ್ನ ಅಜ್ಞಾನ ಅದು ಸಾಕ್ಷಿಯಿಂದ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮನ ಜ್ಞಾನ ಬಂದ್ರೇ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಸಾಕ್ಷಿಯಿಂದ ಬರುತ್ತೆ ಅಂತ ಹೇಳುವುದು. ಆತ್ಮ ಜ್ಞಾನರೂಪನಾಗಿದ್ದಾನೆ ಎಂದ ಮಾತ್ರಕ್ಕೆ ಆತ್ಮಾವಚ್ಛಿನ್ನ ಅಜ್ಞಾನ ಅದು ಸಾಕ್ಷಿಯಿಂದ ಗೃಹೀತವಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅವಚ್ಛೇದಕವಾದ ಆತ್ಮನ ಜ್ಞಾನ ಬೇಕು. ಅವಚ್ಛೇದಕವಾದ ಆತ್ಮನ ಜ್ಞಾನ ಒಪ್ಪಲಿಲ್ಲ, ಬರೀ ಜ್ಞಾನರೂಪನಾಗಿದ್ದಾನೆ ಅಂತಂದರೆ ವಿಷಯತ್ವ ಇಲ್ಲದೇನೆ ಜ್ಞಾನರೂಪತ್ವ ಎಂಬತಕ್ಕಂಥದ್ದು ಯಾವ ರೀತಿಯಿಂದಲೂ ಉಪಯೋಗಕ್ಕೆ ಬರಲ್ಲ, ವ್ಯವಹಾರಕ್ಕೆ ಅದು ಕಾರಣ ಆಗಲ್ಲ. ಒಂದು ವೇಳೆ ಜ್ಞಾನ ರೂಪವಾಗಿದೆ ಅಂತ ವ್ಯವಹಾರ ಮಾಡ್ತೀರಾ ಅಂತಾದರೆ ಘಟಜ್ಞಾನವು ಜ್ಞಾನ ಆಗಿದೆ, ಹಾಗೆ ಜ್ಞಾನರೂಪತ್ವ ಘಟಜ್ಞಾನಕ್ಕಿದೆ, ಪಟ ವ್ಯವಹಾರ ಮಾಡಬೇಕಾಗಿತ್ತು. ಘಟಜ್ಞಾನ ಜ್ಞಾನರೂಪವಾದ್ದರಿಂದ ಪಟ ವ್ಯವಹಾರ ಮಾಡಬೇಕಾಗಿತ್ತು, ಮಾಡ್ತೀರಾ? ಇಲ್ಲ. ಆದ್ದರಿಂದ ಆತ್ಮನ ಜ್ಞಾನ ಇಲ್ಲ ಅಂತಾದರೆ ಆತ್ಮಾವಚ್ಛಿನ್ನ ಅಜ್ಞಾನ ಅದು ಸಾಕ್ಷಿಗೃಹೀತವಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತತ್ತದ್ಗೋಚರತಾಂ ವಿನ, ಆಯಾ ವಸ್ತುಗಳನ್ನು ವಿಷೀಕರಿಸದೇನೆ ಜ್ಞಾನರೂಪತ್ವತಃ ಕೇವಲ ಜ್ಞಾನರೂಪನಾಗಿದ್ದಾನೆಂದ ಮಾತ್ರಕ್ಕೆ ಕಿಂ ಸ್ಯಾತ್, ಏನು ಪ್ರಯೋಜನ? ಘಟಜ್ಞಾನವು ಜ್ಞಾನಮಿತಿ ಜ್ಞಾನ ಆಗಿದೆ ಎಂಬ ಕಾರಣದಿಂದ ಅನ್ಯ ವ್ಯವಹಾರ ಕೃತ್ ಕಿಂ, ಪಟಾದಿ ವಿಷಯಕ ವ್ಯವಹಾರಕ್ಕೆ ಕಾರಣವಾಗಿದೆಯೇನೋ? ಇಲ್ಲವೇ ಇಲ್ಲ. ತತ್ತದ್ಗೋಚರತಾಂ ವಿನ, ಆಯಾ ವಸ್ತುಗಳನ್ನು ವಿಷೀಕರಿಸದೇನೆ ಜ್ಞಾನರೂಪತ್ವತಃ ಜ್ಞಾನವನ್ನು ರೂಪವಾಗಿದೆ ಎಂದ ಮಾತ್ರಕ್ಕೆ ಕಿಂ ಸ್ಯಾತ್, ಏನು ಪ್ರಯೋಜನ? ಘಟಜ್ಞಾನವು ಜ್ಞಾನಮಿತಿ ಜ್ಞಾನವಾಗಿದೆ ಎಂಬ ಕಾರಣದಿಂದ ಅನ್ಯ ವ್ಯವಹಾರ ಕೃತ ಕಿಂ, ಪಟಾದಿ ವಿಷಯಕ ವ್ಯವಹಾರಕ್ಕೆ ಕಾರಣ ಆಗಿದೆಯೇನೋ? ಇಲ್ಲವೇ ಇಲ್ಲ. ನನು ಆತ್ಮನಃ ಜ್ಞಾನಾಭಾವೇಪಿ ಜ್ಞಾನರೂಪತ್ವಾದೇವ ತದವಚ್ಛಿನ್ನ ಅಜ್ಞಾನಸ್ಯ ಜ್ಞಾನವ್ಯವಹಾರಾದಿ ಸಂಭವತಿ ಇತ್ಯತಃ ಜ್ಞಾನರೂಪತ್ವತಃ ಇತಿ. ಆತ್ಮನ ಜ್ಞಾನ ಇಲ್ಲ, ಆತ್ಮನ ಜ್ಞಾನ ಇಲ್ಲದಿದ್ದರೂ ಕೂಡ ಆತ್ಮನು ಜ್ಞಾನರೂಪನಾಗಿದ್ದಾನೆ. ಆತ್ಮನು ಜ್ಞಾನರೂಪ ಆಗಿರೋದ್ರಿಂದಾಗಿ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ವ್ಯವಹಾರ ಮಾಡಬಹುದು. ಅಂದರೆ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರುತ್ತೆ, ಆತ್ಮಾವಚ್ಛಿನ್ನ ಅಜ್ಞಾನ ಅಂತ ವ್ಯವಹಾರವನ್ನು ಮಾಡಬಹುದು ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ ಜ್ಞಾನರೂಪತ್ವತಃ ಕಿಂ ಸ್ಯಾತ್ ಅಂತ. ತತ್ತದ್ಗೋಚರತಾಂ ಅಂದರೆ ಏನರ್ಥ? ತತ್ತಜ್ಞಾನ ವಿಷಯತಾಂ ವಿನ, ಆಯಾ ಜ್ಞಾನಕ್ಕೆ ವಿಷಯ ಆಗಿದೆ ಅನ್ನೋದನ್ನು ಬಿಟ್ಟು ಕೇವಲ ಜ್ಞಾನ ಆಗಿದೆ, ಜ್ಞಾನ ಸ್ವರೂಪವಾಗಿದೆ ಅಂತ ಇಟ್ಕೊಂಡು ವ್ಯವಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ತತ್ತಜ್ಞಾನ ವಿಷಯತಾಂ ವಿನ ಜ್ಞಾನರೂಪತ್ವತಃ ಕಿಂ ಸ್ಯಾತ್ ನ ಕಿಮಪಿ, ಏನೂ ಆಗೋದಿಲ್ಲ. ವ್ಯವಹಾರಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಕುತಃ ಇತ್ಯತಃ, ಯಾಕೆ ಅಂತ ಹೇಳ್ತಾರೆ? ಘಟಜ್ಞಾನಮಿತಿ ಜ್ಞಾನಮಿತಿ ಜ್ಞಾನಸ್ವರೂಪಂ ಇತ್ಯೇತಾವತಾ ಇತ್ಯರ್ಥ. ಘಟಜ್ಞಾನವು ಜ್ಞಾನರೂಪ ಹೌದಾ ಅಲ್ವೋ? ಘಟಜ್ಞಾನ ಅಂದಮೇಲೆ ಅದು ಜ್ಞಾನವು ಜ್ಞಾನರೂಪವೇ ಆಗಿದೆ. ಜ್ಞಾನವು ಜ್ಞಾನರೂಪ ಆದ್ದರಿಂದಾಗಿ ಅನ್ಯ ವ್ಯವಹಾರಕೃತ ಅನ್ಯಸ್ಯ ಘಟ ವಿಷಯ ಜ್ಞಾನ ವಿಷಯ ಘಟಾದ್ ಅನ್ಯಸ್ಯ, ಘಟಜ್ಞಾನಕ್ಕೆ ವಿಷಯ ಘಟ ಇಂದ ಜ್ಞಾನ ವಿಷಯವಾದಂಥ ಘಟಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಪಟಾದೇಹೆ ವ್ಯವಹಾರಕೃತ, ಪಟಾದಿಗಳ ವ್ಯವಹಾರಕ್ಕೆ ಕಾರಣ ಆಗಿದೆಯೇನು? ವ್ಯವಹಾರ ಕೃತ ಇತಿ ಉಪಲಕ್ಷಣ,
ವ್ಯವಹಾರಕ್ಕೆ ಕಾರಣ ಆಗಿದೆ ಅಂತ ಅಷ್ಟೇ ಅಲ್ಲ, ಮತ್ತು ಅವಚ್ಛೇದಕತ್ವ ಕೃತ ಇತ್ಯಪಿ ಗ್ರಾಹ್ಯಂ. ಅದು ಅವಚ್ಛೇದಕತ್ವ ಅಂತ ತಂದುಕೊಡುತ್ತೇನು? ಇಲ್ಲ, ವ್ಯವಹಾರಕ್ಕೂ ಕಾರಣ ಆಗಲ್ಲ, ಅದು ವಿಷಯತ್ವ ಇಲ್ಲ ಅಂತಂದರೆ ಅವಚ್ಛೇದಕತ್ವವೂ ಬರೋದಿಲ್ಲ. ವ್ಯವಹಾರವನ್ನು ಮಾಡಲಿಕ್ಕೆ ಬರಲ್ಲ, ಅವಚ್ಛೇದಕತ್ವವು ಬರಲಿಕ್ಕೆ ಸಾಧ್ಯ ಇಲ್ಲ. ಯಥಾ ಜ್ಞಾನರೂಪತ್ವೇಪಿ ಘಟಜ್ಞಾನಸ್ಯ ಘಟವ್ಯವಹಾರ ಹೇತುತ್ವಮೇವ ನತು ಸ್ವ ಅವಿಷಯ ಪಟಾದಿ ವ್ಯವಹಾರ ಹೇತುತ್ವಂ ತಥಾ ಜ್ಞಾನರೂಪತ್ವೇಪಿ ಬ್ರಹ್ಮಣಃ ಸ್ವ ಅವಿಷಯತ್ವೇ ಸ್ವಾವಚ್ಛಿನ್ನ ಅಜ್ಞಾನ ವ್ಯವಹಾರಾದೌ ನೈವ ಉಪಯೋಗಿತ್ವಮಿತಿ ಭಾವಃ. ಘಟಜ್ಞಾನ ಜ್ಞಾನರೂಪವಾಗಿದೆ. ಜ್ಞಾನರೂಪತ್ವೇಪಿ ಘಟಜ್ಞಾನಸ್ಯ, ಘಟಜ್ಞಾನ ಜ್ಞಾನರೂಪವಾಗಿದೆ. ಜ್ಞಾನರೂಪವಾಗಿದ್ದರೂ ಕೂಡ ಘಟಜ್ಞಾನ ಅದು ಕೇವಲ ಘಟ ವ್ಯವಹಾರಕ್ಕೆ ಕಾರಣವಾಗಿದೆ ಹೊರತು ಜ್ಞಾನಕ್ಕೆ ವಿಷಯ ಅಲ್ಲದೇ ಇರತಕ್ಕಂತಹ ಪಟಾದಿಗಳ ವ್ಯವಹಾರಕ್ಕೆ ಅದು ಕಾರಣ ಅಲ್ಲ. ಘಟ ವ್ಯವಹಾರ ಹೇತುತ್ವಮೇವ, ಜ್ಞಾನರೂಪವಾದಂತಹ ಘಟಜ್ಞಾನ ಘಟ ವ್ಯವಹಾರಕ್ಕೆ ಮಾತ್ರ ಕಾರಣ ಆಗಿದೆ. ನತು ಸ್ವ ಅವಿಷಯಕ, ಘಟಜ್ಞಾನಕ್ಕೆ ವಿಷಯ ಅಲ್ಲದೇ ಇರತಕ್ಕಂತಹ ಪಟಾದಿ ವ್ಯವಹಾರ ಹೇತುತ್ವಂ ನತು, ಪಟಾದಿಗಳ ವ್ಯವಹಾರಕ್ಕೆ ಘಟಜ್ಞಾನ ಎಂಬತಕ್ಕಂಥದ್ದು ಕಾರಣ ಅಲ್ಲ. ಹಾಗೆಯೇ ಜ್ಞಾನರೂಪತ್ವೇಪಿ ಬ್ರಹ್ಮಣಃ, ಬ್ರಹ್ಮನೂ ಕೂಡ ಜ್ಞಾನರೂಪನಾಗಿದ್ದಾನೆಂದ ಮಾತ್ರಕ್ಕೆ ಒಂದು ವೇಳೆ ಬ್ರಹ್ಮನು ಜ್ಞಾನಕ್ಕೆ ವಿಷಯ ಅಲ್ಲ ಅಂತಾದರೆ, ಸ್ವ ಅವಿಷಯತ್ವೇ, ಬ್ರಹ್ಮನು ಜ್ಞಾನಕ್ಕೆ ವಿಷಯ ಅಲ್ಲ ಅಂತಾದರೆ ಬ್ರಹ್ಮಾವಚ್ಛಿನ್ನ ಅಜ್ಞಾನ ವ್ಯವಹಾರ ಎಂಬತಕ್ಕಂಥದ್ದು ಸಾಧ್ಯವೇ ಇಲ್ಲ. ಸ್ವಾವಚ್ಛಿನ್ನ ಅಜ್ಞಾನ ವ್ಯವಹಾರಾದೌ ನೈವ ಉಪಯೋಗಿತ್ವಂ ಅಂದರೆ ಜ್ಞಾನರೂಪ ಆಗಿದ್ದಾನೆ ಎಂಬತಕ್ಕಂಥದ್ದು ಆತ್ಮಾವಚ್ಛಿನ್ನ ಅಜ್ಞಾನ ಅಂತ ವ್ಯವಹಾರ ಮಾಡಲಿಕ್ಕೆ ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅಥೋ ಜ್ಞಾನಂ ಸ್ವವಿಜ್ಞಪ್ತ್ಯೈ ಕ್ಷಿಪೇತತ್ ಸ್ವಪ್ರಕಾಶತಾಂ ಚಿತ್ರಮತ್ರಾಪಿ ತೇ ಬಾಣಃ ತವ ಪ್ರಾಣಾಪಹಾರಕಃ. ಅದರಿಂದ ಅವಚ್ಛೇದಕ ಜ್ಞಾನ ಇಲ್ಲ ಅಂತಾದರೆ ಅವಚ್ಛಿನ್ನ ಜ್ಞಾನ ಎಂಬತಕ್ಕಂಥದ್ದು ಬರೋದೇ ಇಲ್ಲ. ಅತಃ ಅಂತ ಅವಚ್ಛೇದಕ ಜ್ಞಾನ ಇಲ್ಲದೆ ಅವಚ್ಛಿನ್ನ ಜ್ಞಾನ ಎಂಬತಕ್ಕಂಥದ್ದು ಬರೋದೇ ಇಲ್ಲ. ಹಾಗಾದರೆ ಭಾವರೂಪವಾಗಿರ್ತಕ್ಕಂತಹ ಜ್ಞಾನ ಬರಬೇಕು ಅಂತಾದರೆ, ಭಾವರೂಪವಾದ ಅಜ್ಞಾನದ ಜ್ಞಾನ ಎಂಬತಕ್ಕಂಥದ್ದು ಬರಬೇಕು ಅಂತಾದರೆ ಆವಾಗ ಸಾಕ್ಷಿ ರೂಪವಾದಂಥ ಜ್ಞಾನ ಇದೆಯಲ್ಲ ಅದಕ್ಕೇನು ಹೇಳಬೇಕು? ಸ್ವಪ್ರಕಾಶತ್ವವನ್ನು ಒಪ್ಪಲೇಬೇಕು. ಅಂದರೆ ಆತ್ಮನನ್ನು ವಿಷಯೀಕರಿಸ್ತಾ ಇದೆ ಅಂತ ಹೇಳಲೇಬೇಕು ಅಂತ. ಅವಚ್ಛೇದಕ ಜ್ಞಾನ ಇಲ್ಲದೇನೆ ಅವಚ್ಛಿನ್ನ ಜ್ಞಾನ ಬರಲ್ಲ. ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರಬೇಕು ಅಂತಾದರೆ ಅವಚ್ಛೇದಕವಾಗಿರ್ತಕ್ಕಂತಹ ಆತ್ಮನ ಜ್ಞಾನ ಎಂಬತಕ್ಕಂಥದ್ದು ಬರಲೇಬೇಕು. ಅದರಿಂದ ಭಾವರೂಪ ಅಜ್ಞಾನ ಸಾಕ್ಷಿವೇದ್ಯ ಅಂತ ಹೇಳ್ತೀರ. ಆ ಭಾವರೂಪ ಅಜ್ಞಾನ ಎಂಬತಕ್ಕಂಥದ್ದು ಅದರ ಜ್ಞಾನ ಬರಬೇಕು ಅಂತಾದರೆ ಆವಾಗ ಆತ್ಮ ಸಾಕ್ಷಿಗೆ ವಿಷಯ ಆಗಲೇಬೇಕು. ಸ್ವವೇದ್ಯತ್ವವನ್ನು ಒಪ್ಪಲೇಬೇಕು, ಸ್ವಪ್ರಕಾಶತ್ವವನ್ನು ಒಪ್ಪಲೇಬೇಕು ಅಂತ. ಒಂದು ವೇಳೆ ಚೈತನ್ಯ ವಿಷಯ ಅಲ್ಲ ಅಂತಾದರೆ ಆತ್ಮಾವಚ್ಛಿನ್ನ ಅಜ್ಞಾನ ಜ್ಞಾನ ಬರೋದೇ ಇಲ್ಲ. ಕ್ಷಿಪೇತ್, ಆ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅತ್ರಾಪಿ ಹಾಗೆ ಇಲ್ಲಿಯೂ ಕೂಡ ಸ್ವಪ್ರಕಾಶತ್ವ ವಿಷಯದಲ್ಲಿ ತೇ ಬಾಣ ತವ ಪ್ರಾಣಾಪಹಾರಕಃ ಅಂತ. ಇದು ನೀವು ಹೇಳ್ತೀರಾ ಭಾವರೂಪವಂತಹ ಅಜ್ಞಾನ ಅಂತ. ಭಾವರೂಪ ಅಜ್ಞಾನ ಎಂಬತಕ್ಕಂತಹ ಈ ಬಾಣವೂ ಕೂಡ ಏನಾಯಿತು? ನಿನ್ನ ಪ್ರಾಣವನ್ನೇ ಅಪಹಾರ ಮಾಡುತ್ತೆ. ನೀನು ಬಿಟ್ಟಂತಹ ಬಾಣ ಅದು ನಿನ್ನನ್ನೇ ನಾಶ ಮಾಡುತ್ತೆ ಅಂತ ವಾದಿರಾಜ ತೀರ್ಥರು ಅವನಿಗೆ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಸ್ವಪ್ರಕಾಶತ್ವ ವಿಷಯದಲ್ಲಿ ಅವರೇನು ಹೇಳಿದ್ರು? ಭಾವರೂಪವಾದ ಅಜ್ಞಾನ ಅಂತ ಹೇಳಿದ್ರು. ಭಾವರೂಪವಾಗಿರ್ತಕ್ಕಂತಹ ಅಜ್ಞಾನ ಆನದಕ್ಕಾದರೆ ಅವಾಗ ಜ್ಞಾನರೂಪನಾಗಿದ್ದಾನೆ, ಆತ್ಮಾವಚ್ಛಿನ್ನವಾದಂತಹ ಅಜ್ಞಾನದ ಜ್ಞಾನ ಬರುತ್ತೆ ಅಂತ ಹೇಳಿದರು. ಆದರೆ ಭಾವರೂಪವಾದ ಅಜ್ಞಾನವನ್ನು ಮಾಮಹಂ ನ ಜಾನಾಮಿ ಎಂಬತಕ್ಕಂತಹ ಅನುಭವದಿಂದ ಭಾವರೂಪ ಅಜ್ಞಾನ ಸಿದ್ಧ ಆಗುತ್ತೆ ಅಂತ ಹೇಳ್ತೀಯ. ಆದರೆ
ಈ ಭಾವರೂಪವಾದ ಅಜ್ಞಾನವನ್ನು ಒಪ್ತೇನೆ ಅಂತ ಹೇಳ್ತಕ್ಕಂತಹ ನಿನಗೆ ಅದೇನಾಯಿತು? ಬಾಣ ನಿನಗೆ ಆಗಿದೆ. ಅರ್ಥಾತ್ ನೀನು ಆತ್ಮನಿಗೆ ಜ್ಞಾನ ವಿಷಯತ್ವವನ್ನು ಒಪ್ಪಲೇಬೇಕಾಗುತ್ತೆ. ನಿನ್ನ ಪ್ರಾಣವನ್ನೇ ಅಪಹಾರ ಮಾಡುತ್ತೆ. ಪ್ರಾಣ ಅಂದರೆ ನಿನ್ನ ಸಿದ್ಧಾಂತ ಅದನ್ನು ಅಪಹಾರ ಮಾಡುತ್ತೆ. ಅತಃ ಅವಚ್ಛೇದಕ ಜ್ಞಾನವು ಅವಚ್ಛಿನ್ನ ಜ್ಞಾನಕ್ಕೆ ಕಾರಣವಾಗಿದೆ. ಆದ್ದರಿಂದ ಆತ್ಮನು ಅವಚ್ಛೇದಕನಾದ್ದರಿಂದ ಆತ್ಮಜ್ಞಾನ ಬೇಕೇ ಬೇಕು. ಆದ್ದರಿಂದ ಅಜ್ಞಾನಂ ಭಾವರೂಪ ಅಜ್ಞಾನವು ಸ್ವವಿಜ್ಞಪ್ತಿ ಭಾವರೂಪದ ಅಜ್ಞಾನದ ಜ್ಞಾನಕ್ಕೋಸ್ಕರ ತತ್ ಸಾಕ್ಷಿರೂಪವಾದಂತಹ ಜ್ಞಾನಕ್ಕೆ ಸ್ವಪ್ರಕಾಶತ್ವ ಸ್ವವಿಷಯತ್ವವನ್ನು ಕ್ಷಿಪೇತ್ ಸಾಧಿಸುತ್ತದೆ. ಅಥವಾ ಆತ್ಮನು ವಿಷಯ ಅಲ್ಲ ಅಂತಾದರೆ ಕ್ಷಿಪೇತ್ ಆತ್ಮ ಅವಚ್ಛಿನ್ನ ಅಜ್ಞಾನ ಇಲ್ಲ ಅಂತ ಮಾಡ್ತಾ ಇದೆ. ಅತ್ರಾಪಿ ಸ್ವಪ್ರಕಾಶತ್ವದ ವಿಷಯದಲ್ಲಿಯೂ ಕೂಡ ತೇ ನಿನ್ನ ಬಾಣ ಭಾವರೂಪವಾದಂಥ ಅಜ್ಞಾನ ಎಂಬತಕ್ಕಂತಹ ಬಾಣವು ತವ ನಿನ್ನ ಪ್ರಾಣಾಪಹಾರಕ ಪ್ರಾಣವನ್ನೇ ಅಪಹರಿಸ್ತಾ ಇದೆ. ಚಿತ್ರಂ ಇದು ವಿಚಿತ್ರ. ಯಾಕೆ ತಾನು ಬಿಟ್ಟ ಬಾಣ ಇನ್ನೊಬ್ಬರನ್ನು ಅದು ಘಾಸಿಗೊಳಿಸಬೇಕು, ತನಗೆ ಅದು ಆಪತ್ಕಾರಕ ಆಗಬಾರ್ದು. ಇಲ್ಲಿಗ ನಿನಗೆ ಆಪತ್ಕಾರಕವಾಗಿದೆ, ಅದು ವಿಚಿತ್ರ. ಅತಃ ಆದ್ದರಿಂದ ಅಂದರೆ ಅವಚ್ಛೇದಕ ಜ್ಞಾನ ಇಲ್ಲದೇನೆ ಅವಚ್ಛಿನ್ನ ಜ್ಞಾನ ಬರೋದಿಲ್ಲ. ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರಬೇಕಾದರೆ ಅವಚ್ಛೇದಕನಾದ ಆತ್ಮಜ್ಞಾನ ಬರಲೇಬೇಕು. ಆದ್ದರಿಂದ ಅಜ್ಞಾನಂ ಭಾವರೂಪ ಅಜ್ಞಾನವು ಸ್ವವಿಜ್ಞಪ್ತಿಯೈ ಅಜ್ಞಾನದ ಜ್ಞಾನಕ್ಕಾಗಿ ತತ್ ಆ ಸಾಕ್ಷಿರೂಪವಾಗಿರ್ತಕ್ಕಂಥ ಜ್ಞಾನಕ್ಕೆ ಸ್ವಪ್ರಕಾಶತಾಂ ತತ್ಸ್ವಪ್ರಕಾಶತ ಆ ಭಾವರೂಪವಾಗಿರ್ತಕ್ಕಂಥ ಸಾಕ್ಷಿರೂಪವಾದಂಥ ಜ್ಞಾನಕ್ಕೆ ಸ್ವವಿಷಯತ್ವವನ್ನು ಕ್ಷಿಪೇತ್ ಸಾಧಿಸುತ್ತದೆ. ಅಥವಾ ಚೈತನ್ಯ ಆತ್ಮನು ವಿಷಯ ಅಲ್ಲ ಎಂಬತಕ್ಕಂತಹ ವಿಚಾರವನ್ನು ಕ್ಷಿಪೇತ್ ನಿರಾಕರಣೆ ಮಾಡುತ್ತದೆ. ಅತ್ರಾಪಿ ಸ್ವಪ್ರಕಾಶತ್ವದ ವಿಷಯದಲ್ಲಿಯೂ ತೇ ನಿನ್ನ ಬಾಣ ಭಾವರೂಪವಾದ ಅಜ್ಞಾನ ಎಂಬತಕ್ಕಂತಹ ಬಾಣವು ತವ ನಿನ್ನ ಪ್ರಾಣಾಪಹಾರಕ ಸಿದ್ಧಾಂತವನ್ನೇ ನಾಶ ಮಾಡುತ್ತಾ ಇದೆ. ಚಿತ್ರಂ ಆಶ್ಚರ್ಯ. ಅತಃ ಅದಕ್ಕೆ ಅರ್ಥ ಬರೀತಾರೆ, ಅವಚ್ಛೇದಕ ವಿಷಯ ಜ್ಞಾನ ಅವಶ್ಯಂ ಭಾವಾತ್. ಅವಚ್ಛಿನ್ನ ಜ್ಞಾನದಲ್ಲಿ ಅವಚ್ಛೇದಕ ಜ್ಞಾನ ಬೇಕೇ ಬೇಕಾಗಿದೆ, ಅವಶ್ಯಂ ಭಾವಾತ್ ಇರಲೇಬೇಕು. ಆದ್ದರಿಂದ ಆತ್ಮ ಅಜ್ಞಾನ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ. ಯಾವುದರ ಅಜ್ಞಾನ? ಆತ್ಮನ ಅಜ್ಞಾನ. ಮಾಂ ಅಹಂ ನ ಜಾನಾಮಿ, ನನಗೆ ಅಜ್ಞಾನ ಇದೆ. ಯಾವುದರ ಅಜ್ಞಾನ? ನನ್ನ ಅಜ್ಞಾನ. ನಾನು ಎಂಬತಕ್ಕಂಥ ಆತ್ಮನ ಜ್ಞಾನ ಬೇಕೇ ಬೇಕು. ಆತ್ಮನ ಜ್ಞಾನ ಇಲ್ಲದೇನೆ ಆತ್ಮಾವಚ್ಛಿನ್ನ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನಂ ಭವದಭಿಮತ ಭಾವರೂಪ ಅಜ್ಞಾನಂ, ನೀವು ಒಪ್ಪಿರತಕ್ಕಂತಹ ಭಾವರೂಪವಾದಂಥ ಅಜ್ಞಾನ. ತತ್ಸ್ವಪ್ರಕಾಶತ ಅಂತಿದೆ. ಅದಕ್ಕರ್ಥ ತಸ್ಯ ಸಾಕ್ಷಿಣಃ ಸ್ವ ಅವಿಷಯತಾಂ ಅಂತ. ಸಾಕ್ಷಿ ಎಂಬತಕ್ಕಂಥದ್ದು ಅದು ತನ್ನನ್ನು ವಿಷಯೀಕರಿಸಲಿಲ್ಲ ಅಂತಾದರೆ ಅಂತರ್ಥ. ಅತ್ರಾಪಿ ಅಂದರೆ ಸ್ವಪ್ರಕಾಶತ್ವ ವಿಷಯೇಪಿ ತೇ ಬಾಣ ಅಂತಿದೆ. ತವಾಭಿಮತ ಭಾವರೂಪ ಅಜ್ಞಾನಮೇವ, ನೀವು ಹೇಳತಕ್ಕಂತಹ ಭಾವರೂಪ ಅಜ್ಞಾನವೇ. ಮಾಮಹಂ ನ ಜಾನಾಮಿ ಎಂಬತಕ್ಕಂತಹದ್ರಿಂದ ಭಾವರೂಪ ಅಜ್ಞಾನ ಸಿದ್ಧವಾಗುತ್ತೆ ಅಂತ ಹೇಳ್ತಿರಲ್ಲ, ಇದೇನೇ ತವ ಪ್ರಾಣಾಪಹಾರಕ. ತವ ಪ್ರಾಣ ಸಮ ಸ್ವ ಅವೇದ್ಯತ್ವ ಅಪಹಾರಕ. ನಿನ್ನ ಪ್ರಾಣಕ್ಕೆ ಸಮಾನವಾಗಿರ್ತಕ್ಕಂತಹ ಬ್ರಹ್ಮನಿಗೆ ಸ್ವ ಅವೇದ್ಯತ್ವ, ಸಾಕ್ಷ್ಯ ಅವೇದ್ಯತ್ವ ಅದನ್ನು ಹೇಳ್ತಾ ಇದೆ, ಅದನ್ನು ಅಪಹಾರ ಮಾಡ್ತಾ ಇದೆ. ಅತಃ ಅತ್ರಾಪಿ ಆತ್ಮೀಯ ಏವ ಬಾಣಃ ಭವಂತಂ ಪ್ರಹರತೀತಿ ನ್ಯಾಯೇ ಪತಿತಃ ಅಸೀತಿ ಅಂತ. ತನ್ನ ಬಾಣಕ್ಕೆ ತನ್ನ ಬಾಣ ತನ್ನನ್ನೇ ಹೊಡಿತಾ ಇದೆ. ಸ್ವಾತ್ಮೀಯ ಏವ ಬಾಣ, ತನ್ನ ಬಾಣವೇ ಭವಂತಂ ಪ್ರಹರತಿ, ನಿನ್ನನ್ನೇ ಹೊಡೆಯುತ್ತೆ ಎಂಬತಕ್ಕಂತಹ ಈ ನ್ಯಾಯಕ್ಕೆ ನೀನು ಬಲಿಯಾಗಿದ್ದೀಯಾ ಅಂತ ಅರ್ಥ. ಸ್ವಶರಪಾತಸ್ಯ ಸ್ವವಕ್ಷೋ ಲಕ್ಷ್ಯಂ ಇತಿ ಅಂತ. ನಿನ್ನ ಶರಪಾತ ಬಾಣದ ಬಿಡುವಿಕೆಗೆ ಗುರಿ ಯಾವುದಾಗಿದೆ? ನಿನ್ನ ಎದೆಯೇ ಗುರಿಯಾಗಿದೆ ಅಂತ ಹಿಂದೆ ಹೇಳಿದರು. ಆ ರೀತಿಯಲ್ಲಿ ಅಂತ.
ಕಿಂಚ ಪ್ರಾಗುಕ್ತ ದೃಷ್ಟಾಂತ ತ್ರಿತಯಂಚ ನ ವಿಸ್ಮರ ಯತ್ರ ಕರ್ಮ ಕ್ರಿಯೈಕ್ಯಂಚ ಸಾಕ್ಷಾದೇವ ನಿದರ್ಶಿತಂ. ಅಷ್ಟೇ ಅಲ್ಲ, ನಾವು ಹಿಂದೆ ಹೇಳಿರ್ತಕ್ಕಂಥ 3 ದೃಷ್ಟಾಂತ ಅದನ್ನು ಮರಿಬೇಡ ಅಂತ ಹೇಳ್ತಾ ಇದ್ದಾರೆ. ಯಾವುದು 3 ದೃಷ್ಟಾಂತ ಅಂತಂದರೆ, ಒಂದು ಮನಸ್ಸು ಅದು ಮನೋವೃತ್ತಿ ಜ್ಞಾನಕ್ಕೆ ವಿಷಯ ಆಗಿದೆ. ಅನುಮಿತಿಯಿಂದ ಮನಸ್ಸಿನ ಜ್ಞಾನ ಬರುತ್ತೆ. ಅನುಮಿತಿ ಎಂಬತಕ್ಕಂಥದ್ದು ಮನಃ ಪರಿಣಾಮಾತ್ಮಕವಾದದ್ದು, ಅದರಿಂದ ಮನಸ್ಸಿನ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳಿದ್ರಿಂದ ಅಲ್ಲಿ ಕರ್ಮಕ್ರಿಯೆ ಐಕ್ಯಂ, ಮನೋರೂಪವಾದ ಜ್ಞಾನ ಮನಸ್ಸೇ ವಿಷಯ. ಅಲ್ಲಿ ಕರ್ಮಕ್ರಿಯೆಗಳಿಗೆ ಐಕ್ಯವನ್ನು ಹೇಳಿದ್ದೇವೆ. ಎರಡನೆಯದು ಅಭಿಧಾ. ಅಭಿಧಾ ಎಂಬತಕ್ಕಂತಹ ನಾಮ ಅಭಿಧಾ ಎಂಬತಕ್ಕಂತಹ ಅಭಿಧೇಯವನ್ನು ಹೇಳ್ತಾ ಇದೆ. ಆದ್ದರಿಂದಾಗಿ ಅಭಿಧಾ ಎಂಬತಕ್ಕಂತಹ ನಾಮ ಅಭಿಧೇಯ ವಾಚಕವಾದ್ದರಿಂದ ತನಗೆ ತಾನೇ ಅಲ್ಲಿ ವಿಷಯ ಆಗಿದೆ ಎಂಬುದಾಗಿ ಕರ್ಮ ಮತ್ತು ಕ್ರಿಯೆಗಳಿಗೆ ಐಕ್ಯವನ್ನು ಹೇಳಿದ್ದೇವೆ. ಮೂರನೇದಾಗಿ ಜ್ಞಾನ ಎಂಬತಕ್ಕಂಥ ಪದ. ಜ್ಞಾನ ಎಂಬತಕ್ಕಂತಹ ಪದ ತನ್ನನ್ನು ಕೂಡ ವಿಷಯೀಕರಿಸ್ತಾ ಇದೆ. ಆದ್ದರಿಂದಾಗಿ ಜ್ಞಾನ ಅದು ಕ್ರಿಯೆ, ಅದಕ್ಕೆ ವಿಷಯ ಜ್ಞಾನವೇ ಆಗಿದೆ. ಆದ್ದರಿಂದ ಅಲ್ಲಿಯೂ ಕೂಡ ಕರ್ಮಕ್ರಿಯೆಗಳಿಗೆ ಐಕ್ಯ ಇದೆ ಅಂತ ಹೇಳಿದ್ದೇವೆ. ಅದನ್ನು ಸಾಕ್ಷಾದೇವ ಪ್ರದರ್ಶಿತಂ, ನೇರವಾಗಿ ಇದನ್ನು ನಾವು ತೋರಿಸಿದ್ದೇವೆ. ಆದ್ದರಿಂದ ಕ್ರಿಯಾಕರ್ಮಗಳಿಗೆ ಐಕ್ಯ ಎಂಬತಕ್ಕಂಥದ್ದು ಇದ್ದೇ ಇದೆ. ಹಾಗೆ ಇಲ್ಲಿಯೂ ಕೂಡ ಮಾಮಹಂ ನ ಜಾನಾಮಿ ಎಂಬುದಾಗಿ ಅಜ್ಞಾನದ ಜ್ಞಾನ ಬರಬೇಕಾದರೂ ಕೂಡ ಅಜ್ಞಾನದ ಜ್ಞಾನ ಕ್ರಿಯಾ, ಆ ಕ್ರಿಯೆಗೆ ಅದು ಸಾಕ್ಷಿ ರೂಪವಾದದ್ದು, ಅದಕ್ಕೆ ವಿಷಯ ಯಾರು? ಆತ್ಮ. ಆದ್ದರಿಂದ ಕ್ರಿಯಾಕರ್ಮಗಳ ಐಕ್ಯ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಕಿಂಚ ಅಲ್ಲದೆ ಪ್ರಾಗುಕ್ತ ದೃಷ್ಟಾಂತ ತ್ರಿತಯಂ, ಹಿಂದೆ ಹೇಳಿದಂತಹ ಮನಸ್ಸು ಅಭಿಧಾ ಜ್ಞಾನ ಎಂಬತಕ್ಕಂತಹ 3 ದೃಷ್ಟಾಂತಗಳನ್ನು ನ ವಿಸ್ಮರ, ಮರೆಯಬೇಡ. ಯತ್ರ ಯಾವ ಮನಸ್ಸು ಅಭಿಧ ಜ್ಞಾನ ಎಂಬತಕ್ಕಂತಹ 3 ಉದಾಹರಣೆಗಳಲ್ಲಿ ಕರ್ಮಕ್ರಿಯೈಕ್ಯಂ, ಕರ್ಮ ಕ್ರಿಯೆಗಳಿಗೆ ಐಕ್ಯವು ಸಾಕ್ಷಾದೇವ ನೇರವಾಗಿ ನಿದರ್ಶಿತಂ ತೋರಿಸಲ್ಪಟ್ಟಿದೆ. ಕಿಂಚ ಅಲ್ಲದೇನೆ ಪ್ರಾಗುಕ್ತ ದೃಷ್ಟಾಂತ ತ್ರಿತಯಂ, ಹಿಂದೆ ಹೇಳಿರುವಂತಹ ಮನಸ್ಸು ಅಭಿಧ ಜ್ಞಾನ ಎಂಬತಕ್ಕಂತಹ 3 ಉದಾಹರಣೆಗಳನ್ನು ನ ವಿಸ್ಮರ, ಮರೆಯಬೇಡ. ಯತ್ರ ಯಾವ ಮನಸ್ಸು ಅಭಿಧ ಜ್ಞಾನ ಎಂಬತಕ್ಕಂತಹ 3 ದೃಷ್ಟಾಂತಗಳಲ್ಲಿ ಕರ್ಮಕ್ರಿಯೈಕ್ಯಂ, ಕರ್ಮ ಮತ್ತು ಕ್ರಿಯೆಗಳಿಗೆ ಐಕ್ಯವು ಸಾಕ್ಷಾದೇವ ನೇರವಾಗಿ ನಿದರ್ಶಿತಂ ತೋರಿಸಲ್ಪಟ್ಟಿದೆ. ಪ್ರಾಗುಕ್ತ ದೃಷ್ಟಾಂತ ತ್ರಿತಯಂ ಇದನ್ನು ಹೇಳ್ತಾರೆ. ಮನಸಃ ಅನುಮಿತಿ ರೂಪತ್ವಂ ಅನುಮೇಯತ್ವಂ ಅಭಿಧಾನಾಮ್ನಃ ಅಭಿಧೇಯತ್ವಂ ಅಭಿಧಾತ್ವಂ ಜ್ಞಾನಪದಜನ್ಯ ಜ್ಞಾನಸ್ಯ ಸ್ವಸ್ಯೈವ ಜ್ಞಾನತ್ವಂ ಜ್ಞೇಯತ್ವಂಚ ಇತಿ ತ್ರಿತಯಂ ಇತ್ಯರ್ಥ. ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಿಂದೆ ಹೇಳಿದ 3 ದೃಷ್ಟಾಂತ ಯಾವುದು? ಮನಸಃ ಅನುಮಿತಿ ರೂಪತ್ವಂ ಅನುಮೇಯತ್ವಂ, ಮನಸ್ಸು ಅದು ಅನುಮಿತಿ ರೂಪವೂ ಆಗಿದೆ, ಅದೇ ಅನುಮೇಯ ಅನುಮಿತಿಗೆ ವಿಷಯವೂ ಆಗಿದೆ. ಆದ್ದರಿಂದ ಜ್ಞಾನರೂಪತ್ವ ಕರ್ಮರೂಪತ್ವ, ಕ್ರಿಯಾರೂಪತ್ವ ಕರ್ಮರೂಪತ್ವ ಇದೆ ಅಂತ ಹೇಳಿದ್ದೇವೆ. ಹಾಗೆ ಅಭಿಧಾನಾಮ್ನಃ, ಅಭಿಧಾ ಎಂಬತಕ್ಕಂಥ ಶಬ್ದ ಅದಕ್ಕೆ ಅಭಿಧೇಯತ್ವವೂ ಇದೆ ಅಭಿಧಾತ್ವವೂ ಇದೆ ಎಂಬುದಾಗಿ, ಅಭಿಧೇಯತ್ವ ಅಲ್ಲಿ ಕರ್ಮತ್ವ, ಅಭಿಧಾತ್ವ ಅದು ಕ್ರಿಯಾರೂಪತ್ವ ಎಂಬತಕ್ಕಂಥದ್ದಿದೆ ಅಂತ. ಹಾಗೆ ಜ್ಞಾನಪದಜನ್ಯ ಜ್ಞಾನಸ್ಯ, ಜ್ಞಾನಪದದಿಂದ ಏನು ಜ್ಞಾನ ಎಂಬುದು ಬರ್ತಾ ಇದೆಯಲ್ಲ ಅದಕ್ಕೇನಾಗಿದೆ? ಸ್ವಸ್ಯೈವ ಜ್ಞಾನತ್ವ, ಆ ಜ್ಞಾನ ಜ್ಞಾನವೂ ಆಗಿದೆ, ಅದು ಜ್ಞೇಯವೂ ಆಗಿದೆ ಎಂಬುದಾಗಿ 3 ಉದಾಹರಣೆಯನ್ನು ಹೇಳಿದ್ದೇವೆ. ಆದ್ದರಿಂದ ಅಲ್ಲಿ ಕರ್ಮ ಮತ್ತು ಕ್ರಿಯಾ ಇವುಗಳ ಐಕ್ಯ ಇದ್ದೇ ಇದೆ. ವೃಥಾವಾಗರ್ಥ ದಂಪತ್ಯೋ ನಾಯೋಗಾಯ ಮತಿಂಕುರು. ವಾಕ್ ಮತ್ತು ಅರ್ಥ ಇದು ದಂಪತಿ ಇದ್ದ ಹಾಗೆ. ವಾಕ್ ಅನ್ನೋದು ಸ್ತ್ರೀಲಿಂಗ, ಅರ್ಥ ಅನ್ನೋದು ಪುಲ್ಲಿಂಗ. ಅದರಿಂದ ದಂಪತಿಗಳಲ್ಲಿ ಪತಿ ಪತ್ನಿ, ಪತಿ ಪುಲ್ಲಿಂಗ, ಪತ್ನಿ ಸ್ತ್ರೀಲಿಂಗ. ಹಾಗೆ ಇಲ್ಲೂ ಕೂಡ ವಾಕ್ ಎಂಬತಕ್ಕಂಥದ್ದು ಸ್ತ್ರೀಲಿಂಗ, ಅರ್ಥ ಎಂಬತಕ್ಕಂಥದ್ದು ಅದು ಪುಲ್ಲಿಂಗ. ಅದರಿಂದ ಅದು ಹೇಗಿದೆ? ವಾಕ್ ಮತ್ತು ಅರ್ಥಗಳು ಅದು ಎರಡೂ ಕೂಡ ಪತಿಪತ್ನಿಯಂತೆ ಇರತಕ್ಕಂಥದ್ದು.
ಸ್ವಪ್ರಕಾಶ ಅಂತಕ್ಕಂಥ. ಸ್ವಪ್ರಕಾಶ ಎಂಬತಕ್ಕಂಥದ್ದು ವಾಕ್. ಅದರ ಅರ್ಥ ಏನು? ತನ್ನನ್ನು ವಿಷಯೀಕರಿಸುತ್ತೆ ಅನ್ನೋದು ಅರ್ಥ. ಹಾಗಾದರೆ ವಾಕ್ ಮತ್ತು ಅರ್ಥಗಳಿಗೆ ನೀನು ವಿಯೋಗ, ಒಂದು ವೇಳೆ ಸ್ವ ಅವೇದ್ಯ ಅಂತ ಅರ್ಥ ಮಾಡಿಬಿಡ್ತೀಯ ಅಂತಂದರೆ ಅವಾಗೇನಾಯಿತು? ವಾಕ್ ಶಬ್ದದ ಅರ್ಥ ಇದೆಯಲ್ಲ, ಅದಕ್ಕೆ ಅರ್ಥ ಏನು ತಿಳಿದು ಬರ್ತಾ ಇದೆಯೋ ಅದಲ್ಲ ಅಂತ ಹೇಳಿಬಿಟ್ರೆ ವಾಕಿಗೂ ಮತ್ತು ಅರ್ಥಗಳಿಗೂ ನೀವು ಬೇರೆ ಮಾಡದಂತೆ ಆಗ್ತಾ ಇದೆ. ಇಂತಹ ವಿಯೋಗದಲ್ಲಿ ನಿನ್ನ ತಲೆ ಬುದ್ಧಿ ಓಡೋದು ಬೇಡ, ಈ ವಿಚಾರ ಮಾಡಬೇಡ ಅಂತ ಹೇಳ್ತಾರೆ. ಮುಂದೆ ಬನ್ನಿ, ಕಾಣಿಸಲ್ಲ, ಅಲ್ಲಿ ಬರ್ತಿ, ಇಲ್ಲಿ ಬರಲ್ಲ. ಬಿಸಿಲು ಅಲ್ಲಿ ಹಿಂದಿಂದ ಹೋದರೆ ಬರುತ್ತೆ, ಈ ಕಡೆ ಬರಲ್ಲ. ವಾಗರ್ಥ ದಂಪತ್ಯೋ, ವಾಕ್ ಮತ್ತು ಅರ್ಥ ಎಂಬತಕ್ಕಂತಹ ದಂಪತಿಗಳ ಅಯೋಗಾಯ ವಿಯೋಗಕ್ಕೆ ಮತಿಂ ಬುದ್ಧಿಯನ್ನು ವೃಥಾ ವ್ಯರ್ಥವಾಗಿ ನ ಕುರು ಮಾಡಬೇಡ. ವಾಗರ್ಥ ದಂಪತ್ಯೋ, ವಾಕ್ ವಾಕ್ಯ ಅಥವಾ ಮಾತು, ಅರ್ಥ ಅದರ ಅರ್ಥ ಎಂಬತಕ್ಕಂತಹ ದಂಪತ್ಯೋ ಒಟ್ಟಿಗೆ ಇರ್ತಕ್ಕಂಥವುಗಳು, ಅವುಗಳ ಅಯೋಗಾಯ ವಿಯೋಗಕ್ಕೋಸ್ಕರ ಬೇರೆ ಬೇರೆ ಆದಕ್ಕೋಸ್ಕರ ವೃಥಾ ವ್ಯರ್ಥವಾಗಿ ಮತಿಂ ಬುದ್ಧಿಯನ್ನು ನ ಕುರು ಮಾಡಬೇಡ. ವಾಗರ್ಥ ದಂಪತ್ಯೋ ವಾಕ್ಚ ಅರ್ಥಶ್ಚ ವಾಗರ್ಥೌ. ಅದಕ್ಕೆ ಅರ್ಥ ಹೇಗೆ ಅಂತ ತಿಳಿಸ್ತಾ ಇದ್ದಾರೆ. ವಾಗರ್ಥ ದಂಪತ್ಯ ಎಂಬಲ್ಲಿ ವಾಕ್ಚ ಅರ್ಥಶ್ಚ, ವಾಕ್ ಮತ್ತು ಅರ್ಥ ಅಂತ ಇದೆರಡು ಸೇರಿದರೆ ವಾಗರ್ಥೌ ಅಂತಾಯಿತು. ವಾಗರ್ಥೌ ಏವ ದಂಪತಿ ಅಂತ. ವಾಗರ್ಥ ಎಂಬತಕ್ಕಂಥದ್ದೇ ಅದು ದಂಪತಿಗಳು ಅಂತ ಅರ್ಥ. ಯಾಕೆ? ಏಕಸ್ಯ ಸ್ತ್ರೀಲಿಂಗತ್ವಾತ್ ಅಪರಸ್ಯ ಪುಲ್ಲಿಂಗತ್ವಾತ್ ಇತಿ ಭಾವ. ವಾಕ್ ಅನ್ನೋದು ಸ್ತ್ರೀಲಿಂಗದಲ್ಲಿದೆ, ಅರ್ಥ ಎಂಬತಕ್ಕಂಥದ್ದು ಪುಲ್ಲಿಂಗಿದೆ. ಜಾಯಾಚ ಪತಿಶ್ಚ ದಂಪತಿ. ದಂಪತಿ ಅಂತ ಕರಿಬೇಕಾದ್ರೆ ಜಾಯ ಅದು ಮೊದಲು ಸ್ತ್ರೀ, ವಾಕ್ ಅಂತ ಸ್ತ್ರೀ, ಆಮೇಲೆ ಪತಿ ಪುಲ್ಲಿಂಗ, ಹಾಗೆ ಅರ್ಥ ಅನ್ನೋದು ಪುಲ್ಲಿಂಗಿದೆ. ಆದ್ದರಿಂದ ಜಾಯ ಮತ್ತು ಪತಿ ಅದು ದಂಪತಿ. ಹಾಗೆ ಇಲ್ಲೂ ಕೂಡ ವಾಕ್ ಅರ್ಥ ಎಂಬತಕ್ಕಂಥದ್ದು ಸ್ತ್ರೀ ಪುಂಲಿಂಗದಲ್ಲಿರೋದ್ರಿಂದ ದಂಪತಿ ಆಗಿದೆ. ಅಯೋಗಾಯ ಮತಿಂ ಮಾ ಕುರು ಇತಿ ಸಂಬಂಧ. ಸ್ವಪ್ರಕಾಶ ಶಬ್ದಸ್ಯ ಸ್ವವಿಷಯತ್ವಾಖ್ಯ ಸ್ವಾರಸಿಕಾರ್ಥಂ ಮಾ ವಿಘಟಯ ಇತಿ ಭಾವ. ಸ್ವಪ್ರಕಾಶ ಸ್ವವಿಷಯ ಪ್ರಕಾಶ ಎಂಬತಕ್ಕಂಥ ಅರ್ಥ ಇದನ್ನೇನು ಸ್ವ ಅವೇದ್ಯ ಅಂತ ಮಾಡ್ತೀಯ ಅಂತಾದರೆ ಸ್ವವಿಷಯ ಪ್ರಕಾಶ ಎಂಬತಕ್ಕಂತಹ ಯಾವ ಸ್ವಾರಸಿಕವಾದ ಅರ್ಥ ಇದೆ ಅದನ್ನು ಬಿಡ್ತಾ ಇದೆಯಾ, ಅದನ್ನು ನೀನು ಮಾಡಬೇಡ. ಅತಸ್ವಾವೇದ್ಯತಾತ್ಯಾಜ್ಯ ಸ್ವವೇದ್ಯೋಪಿ ಭವೇತ್ ಪ್ರಭುಃ ನ ಚೇಸ್ವಾನಂದಾನುಭವೋ ಮುಕ್ತೋ ಮುಕ್ತಸ್ಯ ಕಿಂ ಬಲಾತ್. ಅತಃ ಅಂದರೆ ಶಬ್ದಕ್ಕೆ ಸಹಜವಾಗಿರ್ತಕ್ಕಂಥ ಅರ್ಥವನ್ನೇ ಹೇಳಬೇಕು. ಸಹಜವಾದ ಅರ್ಥವನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ಏನು ಹೇಳಬೇಕು? ಸ್ವ ಅವೇದ್ಯಚ ತ್ಯಾಜ್ಯ. ಪರಮಾತ್ಮನು ತನ್ನ ಜ್ಞಾನಕ್ಕೆ ವಿಷಯನಲ್ಲ, ಸ್ವ ಅವೇದ್ಯ ಎಂತಕ್ಕಂಥದ್ದನ್ನು ಬಿಡಬೇಕು. ಅಷ್ಟೇ ಅಲ್ಲ, ಪ್ರಭು ಅವನು ಸರ್ವಸಮರ್ಥನಾಗಿದ್ದಾನೆ. ಆದ್ದರಿಂದ ಏನಾಗಿದ್ದಾನೆ? ಸ್ವವೇದ್ಯೋಪಿ ಭವೇತ್. ಪರಮಾತ್ಮ ತನ್ನ ಜ್ಞಾನಕ್ಕೆ ತಾನೂ ವಿಷಯನಾಗ್ತಾನೆ. ಅವನು ಸರ್ವಸಮರ್ಥ. ಪ್ರಭು ಸರ್ವಸಮರ್ಥನಾದ ಮೇಲೆ ತನ್ನ ಜ್ಞಾನಕ್ಕೆ ಅವನು ವಿಷಯ ಆಗೋದಿಲ್ವೇನು? ಹಾಗೇ ಆಗ್ತಾನೆ ಅಂತ. ಅಷ್ಟೇ ಅಲ್ಲ, ಅಪಿ ಜೀವನೂ ಕೂಡ ತನ್ನ ಜ್ಞಾನಕ್ಕೆ ತಾನೇ ವಿಷಯನಾಗ್ತಾನೆ. ಕೇವಲ ಪರಮಾತ್ಮ ಮಾತ್ರ ಅಲ್ಲ, ಜೀವನೂ ಕೂಡ ತನ್ನ ಜ್ಞಾನಕ್ಕೆ ತಾನು ವಿಷಯನಾಗ್ತಾನೆ. ಒಂದು ವೇಳೆ ಜೀವ ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ಆಗಬೇಕು. ಯಾಕೆ? ಕರ್ತೃಕರ್ಮ ಭಾವ ವಿರೋಧ ಇದೆ. ಜೀವ ತನ್ನ ಜ್ಞಾನಕ್ಕೆ ತಾನು ವಿಷಯ ಆಗಿಬಿಟ್ರೆ ಕರ್ತೃಕರ್ಮ ಭಾವ ಒಬ್ಬನಲ್ಲೇ ಬಂದಂತಾಯಿತು. ಒಂದು ವೇಳೆ ಇದನ್ನು ಒಪ್ಪಲಿಲ್ಲ ಅಂತಾದರೆ ಜೀವನಲ್ಲಿ ಕರ್ತೃಕರ್ಮ ಭಾವ ವಿರೋಧದಿಂದಾಗಿ ಜೀವನಿಗೆ ತನ್ನ ಜ್ಞಾನ ಇಲ್ಲ, ಸ್ವವೇದ್ಯತ್ವ ಇಲ್ಲ ಅಂತ ಹೇಳಿಬಿಟ್ರೆ ಮುಕ್ತೌ ಸ್ವಾನಂದಾನುಭವ ಕಿಂಬಲಾತ್ ಮುಕ್ತಸ್ಯ. ಮುಕ್ತಿಯಲ್ಲಿ ಮುಕ್ತನಾದವನಿಗೆ ತನ್ನ ಸ್ವರೂಪಭೂತವಾದಂಥ ಆನಂದದ ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಯಾಕೆ? ಆನಂದದ ಅನುಭವ ಬರಬೇಕು. ಅನುಭವಿಸೋನು ಯಾರು? ತಾನೇ ಕರ್ತೃ. ಯಾವುದನ್ನು ಅನುಭವಿಸಬೇಕು? ತನ್ನ ಸ್ವರೂಪವನ್ನೇ ಅನುಭವಿಸಬೇಕು. ಯಾಕೆ? ತನ್ನ ಸ್ವರೂಪವೇ ಆನಂದ. ಆನಂದವನ್ನು ಅನುಭವಿಸ್ತಾನೆ ಅಂತಂದರೆ ಆನಂದ ತನ್ನ ಸ್ವರೂಪ. ಹಾಗಾದರೆ ಕರ್ತೃ ತಾನು, ಕರ್ಮ ತಾನು. ಒಂದು ವೇಳೆ ಕರ್ತಕರ್ಮ ಭಾವ ವಿರೋಧ ಇದೆ ಅಂತ ಹೇಳಿಬಿಟ್ರೆ ಮುಕ್ತನಾದವನಿಗೆ ಮುಕ್ತಿಯಲ್ಲಿ ಸ್ವರೂಪಾನಂದ ಅನುಭವವೇ ಇಲ್ಲ ಅಂತ ಆಗಿಬಿಡ್ಬೇಕಾಗುತ್ತೆ. ಅದನ್ನು ಒಪ್ತೀಯಾ? ಇಲ್ಲ.
ಆದ್ದರಿಂದಾಗಿ ಸ್ವಪ್ರಕಾಶತ್ವ, ಸ್ವವಿಷಯ ಪ್ರಕಾಶತ್ವ, ಕರ್ತಕರ್ಮಭಾವ, ಅದಕ್ಕೆ ವಿರೋಧ ಎಂಬತಕ್ಕಂಥದ್ದು ಬರೋದಿಲ್ಲ, ಅದು ಸರಿಯಲ್ಲ. ಒಬ್ಬನಲ್ಲೇ ಕರ್ತೃತ್ವ ಕರ್ಮತ್ವ ಬರುತ್ತೆ ಅಂಥೇಳಿ ಭಗವಂತನು ಸ್ವವಿಷಯಕ ಜ್ಞಾನಕ್ಕೆ ವಿಷಯನಾಗಿದ್ದಾನೆ, ತಾನೇ ತನ್ನ ಜ್ಞಾನವನ್ನು ಹೊಂದಿದ್ದಾನೆ ಅಂತ ಸ್ವವೇದ್ಯತ್ವವನ್ನು ಪರಮಾತ್ಮನಿಗೆ ಒಪ್ಪಬೇಕು, ಜೀವನಿಗೂ ಒಪ್ಪಬೇಕು. ಅತಃ ಶಬ್ದದ ಸ್ವರಸವಾದಂಥ ಅರ್ಥವನ್ನು ನಿರಾಕರಣೆ ಮಾಡೋದರಿಂದ ದೋಷ ಇದೆ. ಆದ್ದರಿಂದ ಪರಮಾತ್ಮನಿಗೆ ಸ್ವ ಅವೇದ್ಯತ, ತನ್ನ ಜ್ಞಾನಕ್ಕೆ ವಿಷಯನಲ್ಲ ಎಂಬತಕ್ಕಂಥದ್ದು ತ್ಯಾಜ್ಯ, ಬಿಡಲ್ಪಡತಕ್ಕದ್ದು. ಪ್ರಭು ಸರ್ವಸಮರ್ಥನಾದಂತಹ ಪರಮಾತ್ಮನು ಸ್ವವೇದ್ಯ ಭವೇತ್, ತನ್ನ ಜ್ಞಾನಕ್ಕೆ ವಿಷಯನಾಗ್ತಾನೆ. ಅಪಿ ಜೀವನು ಕೂಡ ತನ್ನ ಜ್ಞಾನಕ್ಕೆ ವಿಷಯನಾಗ್ತಾನೆ. ನಚೇತ್ ಜೀವನು ತನ್ನ ಜ್ಞಾನಕ್ಕೆ ವಿಷಯನಲ್ಲ ಅಂತಾದರೆ ಮುಕ್ತೋ, ಮುಕ್ತಿಯಲ್ಲಿ ಮುಕ್ತಸ್ಯ, ಮುಕ್ತನಾದಂತಹ ಜೀವನಿಗೆ ಸ್ವಾನಂದಾನುಭವ, ತನ್ನ ಸ್ವರೂಪಭೂತವಾಗಿರ್ತಕ್ಕಂತಹ ಆನಂದದ ಅನುಭವವು ಕಿಂಬಲಾತ್, ಹೇಗೆ ಬರಲಿಕ್ಕೆ ಸಾಧ್ಯ? ಜೀವನಿಗೆ ಸ್ವರೂಪಭೂತವಾದಂಥ ಆನಂದದ ಅನುಭವ ಇಲ್ಲ ಅಂತ ಆಗಬೇಕಾಗುತ್ತೆ. ಅತಃ ಶಬ್ದಕ್ಕೆ ಸ್ವರಸವಾದಂಥ ಅರ್ಥವನ್ನು ನಿರಾಕರಣೆ ಮಾಡಿದರೆ ದೋಷ ಇರುವುದರಿಂದ ಪರಮಾತ್ಮನಿಗೆ ಸ್ವ ಅವೇದ್ಯತ, ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಎಂಬತಕ್ಕಂಥದ್ದು ತ್ಯಾಜ್ಯ, ಬಿಡಲ್ಪಡತಕ್ಕದ್ದು. ಪ್ರಭು ಸರ್ವಸಮರ್ಥನಾದ ಪರಮಾತ್ಮನು ಸ್ವವೇದ್ಯ, ತನ್ನ ಜ್ಞಾನಕ್ಕೆ ತಾನೇ ವಿಷಯನಾಗತಕ್ಕಂಥವನು ಭವೇತ್ ಆಗ್ತಾನೆ. ಅಪಿ ಜೀವನೂ ಕೂಡ ತನ್ನ ಜ್ಞಾನಕ್ಕೆ ತಾನು ವಿಷಯನಾಗ್ತಾನೆ. ನಚೇತ್ ಒಂದು ವೇಳೆ ಕರ್ತೃಕರ್ಮಭಾವ ವಿರೋಧ ಇದೆ ಎಂಬುದಾಗಿ ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತಾದರೆ ಮುಕ್ತೋ, ಮುಕ್ತಿಯಲ್ಲಿ ಮುಕ್ತಸ್ಯ, ಮುಕ್ತನಾದಂತಹ ಜೀವನಿಗೆ ಸ್ವಾನಂದಾನುಭವ, ತನ್ನ ಸ್ವರೂಪಭೂತವಾದಂತಹ ಆನಂದದ ಅನುಭವವು ಕಿಂಬಲಾತ್, ಯಾವುದರಿಂದ ಬರಲಿಕ್ಕೆ ಸಾಧ್ಯ? ಇಲ್ಲವೇ ಇಲ್ಲ ಅಂತ ಆಗಬೇಕಾಗುತ್ತೆ. ಅತಃ ಶಬ್ದಾರ್ಥ ವಿಘಟನಾಯ ದೋಷಹೇತುತ್ವ, ಶಬ್ದಕ್ಕೆ ಸ್ವರಸ ಅರ್ಥ ಅದನ್ನು ಒಪ್ಪದೇ ಇರತಕ್ಕಂಥದ್ದು, ಬೇರೆ ಮಾಡ್ತಕ್ಕಂಥದ್ದು ಮಹಾದೋಷಕರ ಅಂತ. ವಿಪಕ್ಷೆ ಬಾಧಕಮಾಹ ನಚೇತ್, ಸ್ವಜ್ಞಾನಕ್ಕೆ ಸ್ವವಿಷಯ ಅದನ್ನು ಒಪ್ಪಲಿಲ್ಲ ಅಂತಾದರೆ ಅದಕ್ಕೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ಸ್ವಾನಂದಾನುಭವ, ಅದಕ್ಕರ್ಥ ಸ್ವಸ್ವರೂಪ ಆನಂದಾನುಭವ, ಸ್ವಸ್ವರೂಪಭೂತವಾದಂಥ ಆನಂದ, ಆತ್ಮಸ್ವರೂಪವಾದ ಆನಂದ, ಅದರ ಅನುಭವ. ಕಿಂಬಲಾತ್, ಕಸ್ಯ ಬಲಾತ್? ಸಾಕ್ಷ್ಯತಿರಿಕ್ತ ಇಂದ್ರಿಯಾಣಂ ತತ್ರ ಅಭಾವ. ಮೋಕ್ಷದಲ್ಲಿ ಸಾಕ್ಷ್ಯತಿರಿಕ್ತವಾದ ಇಂದ್ರಿಯವೇ ಇಲ್ಲ. ಅತಿರಿಕ್ತವಾದ ಇಂದ್ರಿಯದಿಂದ ಜೀವನಿಗೆ ಆನಂದಾನುಭವ ಬರಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರಾವಸ್ಥೆಯಲ್ಲಿ ಜೀವನಿಗೆ ಇಂದ್ರಿಯಗಳಿದೆ, ಮನಸ್ಸಿದೆ, ಆದ್ದರಿಂದ ಅವನು ವೈಷಯಿಕ ಪದಾರ್ಥಗಳ ಅನುಭವವನ್ನು ಪಡಿತಾನೆ. ಮೋಕ್ಷದಲ್ಲಿ ಆಗಬೇಕಾದರೆ ಆ ಸಾಕ್ಷಿ ಒಂದೇ ಇರೋದು, ಅದಕ್ಕೆ ಅನುಭವ ಬರಬೇಕು. ಅನುಭವ ಎಂಥದ್ದು? ಸ್ವರೂಪಭೂತವಾದದ್ದು. ಸ್ವರೂಪಭೂತವಾದಂತಹ ಆನಂದ ಸಾಕ್ಷಿಯಿಂದ ಗೃಹೀತ ಆಗಬೇಕು ಅಂತಾದರೆ ಕರ್ತೃಕರ್ಮಭಾವ ಒಬ್ಬನಿಗೆ ಹೇಳಲೇಬೇಕು. ಇಲ್ಲ ಅಂತಂದರೆ ಮೋಕ್ಷದಲ್ಲಿ ಆನಂದಾನುಭವವೇ ಇಲ್ಲ ಅಂತ ಆಗುತ್ತೆ ಅಂತ. ಸಾಕ, ಮುಂದುವರಿಸ್ಬೋದಾ? ಶ್ರೀಕೃಷ್ಣಾರ್ಪಣವಸ್ತು. ನಾಳೆ 9:00 ಗಂಟೆಗೆ.